Hello aspirants, welcome to India for IAS. This is Manjunath Mudol. Topic of this video is helium export ban by China. ಸೊ ಇತ್ತೀಚೆಗೆ ಚೀನಾ ಏನು ಮಾಡತ್ತಂದರೆ ಹೀಲಿಯಂ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡುತ್ತೆ. ಸೊ ಚೀನಾದ ಯಾವುದೇ ಒಂದು ಇಂಡಸ್ಟ್ರೀಸ್ ಹೀಲಿಯಂನ ಎಕ್ಸ್ಪೋರ್ಟ್ ಮಾಡೋ ಹಾಗಿಲ್ಲ ಅಂತ ಒಂದು ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಹಾಕತ್ತೆ. ಏನಕ್ಕೆ ಹಾಕತ್ತೆ? ಸೊ ಹೀಲಿಯಮನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಅದರ ಇಂಪಾರ್ಟೆನ್ಸ್ ಏನು, ಅದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೊ ಇಂಡಿಯಾದ ಹೀಲಿಯಂ ಪ್ರೊಡಕ್ಷನಲ್ಲಿ ಇಂಡಿಯಾದ ಸ್ಟೇಟಸ್ ಏನಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. ಸೊ ದಿಸ್ ಟಾಪಿಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮ್ಸ್, ಬಿ ಇಟ್ UPSC, KPSC or any other exam. So recently, there was a temporary and immediate ban on helium export by China. ಸೊ ಚೀನಾ ಏನು ಮಾಡುತ್ತೆ, ಎಂಟೈರ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಲ್ಲ. ಚೀನಾ ಕೂಡ ಏನು ಮಾಡುತ್ತೆ, 80% ಹೀಲಿಯಮ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, 20%ನ ಡೊಮೆಸ್ಟಿಕಲಿ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹೀಲಿಯಮ್ ಬ್ಯಾನ್ ಮಾಡಲಿಕ್ಕೆ ಎಕ್ಸ್ಪೋರ್ಟ್ ಏನು ರೀಸನ್ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಹೀಲಿಯಂ ಬಗ್ಗೆ ಸ್ಟಡಿ ಮಾಡೋದಾದರೆ, ಸೊ ಹೀಲಿಯಂ ಇಟ್ ಈಸ್ ಕೆಮಿಕಲ್ ಸಿಂಬಲ್, ಹೀಲಿಯಂ ಕೆಮಿಕಲ್ ಸಿಂಬಲ್ ಈಸ್ He. ಸೊ ಇಟ್ ಈಸ್ ಅ ನೋಬಲ್ ಗ್ಯಾಸ್. ಸೊ ನೀವು ಪೀರಿಯಾಡಿಕ್ ಟೇಬಲಲ್ಲಿ ನೋಬಲ್ ಗ್ಯಾಸ್ ಅಂತ ಸ್ಟಡಿ ಮಾಡಿರ್ತೀರಲ್ವಾ, ಹೀಲಿಯಂ, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಅಂತ. ಸೊ ಅದರಲ್ಲಿ ಫಸ್ಟ್ ಬರೋದೇ ಹೀಲಿಯಮ್ಮು. ಸೊ ಇನ್ನೊಂದು ಹೀಲಿಯಮ್ದ ಒಂದು ವಿಶೇಷತೆ ಏನಂತಂದರೆ, ನಮಗೆ ಗೊತ್ತಿರೋ ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಏನು ಕರಿತೀವಿ, ಈ ಅಬ್ಸರ್ವೇಬಲ್ ಯೂನಿವರ್ಸಲ್ಲಿ ಸೆಕೆಂಡ್ ಲೈಟೆಸ್ಟ್ ಎಲಿಮೆಂಟು ಜೊತೆಗೆ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್. ಸೊ ಇಟ್ ಈಸ್ ದಿ ಸೆಕೆಂಡ್ ಲೈಟೆಸ್ಟ್ ಆ್ಯಂಡ್ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್. ಸೊ ಇದಕ್ಕಿಂತ ಮೊದಲು ಯಾವುದಿದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಅಬಂಡೆಂಟ್ ಇದೆ, ಮತ್ತು ಹೈಡ್ರೋಜನ್ ದ ಲೈಟೆಸ್ಟ್ ಎಲಿಮೆಂಟ್. ಸೊ ಅದಾದಮೇಲೆ ಏನು ಬರುತ್ತೆ, ಹೀಲಿಯಂ ಬರುತ್ತೆ. ಸೊ ಹೀಲಿಯಂ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಕಲರ್ಲೆಸ್ ಇದೆ, ಆರ್ಡರ್ಲೆಸ್ ಇದೆ, ಟೇಸ್ಟ್ಲೆಸ್ ಇದೆ. ಸೊ ಇಟ್ ಈಸ್ ಅ ನಾನ್ ಟಾಕ್ಸಿಕ್, ದಟ್ ಈಸ್ ಅ ರಿಯಲಿ ಗುಡ್ ಥಿಂಗ್, ಆ್ಯಂಡ್ ಇಟ್ ಈಸ್ ನಾನ್ ಫ್ಲೇಮೇಬಲ್. ಸೊ ದಿಸ್ ಇಸ್ ಆಲ್ಸೋ ಗುಡ್ ಥಿಂಗ್. ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಕೆಮಿಕಲಿ ಇನ್ಲರ್ಟ್. ಸೊ ಇದು ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ದ್ಯಾಟ್ಸ್ ವೈ ಇಟ್ ಈಸ್ ನೋಬಲ್ ಗ್ಯಾಸ್. ಇನ್ನು ಬಾಯ್ಲಿಂಗ್ ಪಾಯಿಂಟ್, ಹೀಲಿಯಮದ ಬಾಯ್ಲಿಂಗ್ ಪಾಯಿಂಟ್ ನೋಡೋದಾದರೆ, ಸೊ ಇದು -269 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಬಾಯ್ಲ್ ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಟೆಂಪರೇಚರಲ್ಲಿ ಇದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಈ ಟೆಂಪ್ರೇಚರಲ್ಲಿ ಬಾಯ್ಲ್ ಆಗಿ ಗ್ಯಾಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಟ್ ರಿಮೇನ್ಸ್ ಲಿಕ್ವಿಡ್ ಆಟ್ ಅಲ್ಟ್ರಾ ಲೋ ಟೆಂಪ್ರೇಚರ್ಸ್, ದ್ಯಾಟ್ಸ್ ವೈ ಮೇಕಿಂಗ್ ಇಟ್ ಇಂಡಿಸ್ಪೆನ್ಸಿಬಲ್ ಫಾರ್ ಕ್ರಯೋಜೆನಿಕ್ ಅಪ್ಲಿಕೇಶನ್. ಸೊ ಯಾವುದೇ ಒಂದು ಕ್ರಯೋಜೆನಿಕ್ ಅಪ್ಲಿಕೇಶನ್ಸ್ ಇದ್ದರೆ, ಬಿ ಇಟ್ ಕ್ರಯೋಜೆನಿಕ್ ಇಂಜಿನ್. ಸೊ ಇಂಡಿಯಾ ಎಲ್ಲಿ ಯೂಸ್ ಮಾಡುತ್ತೆ ಕ್ರಯೋಜೆನಿಕ್ ಇಂಜಿನ್, ಕಮೆಂಟ್ ಮಾಡಿ ನೋಡೋಣ. ಇಂಡಿಯಾ ರೀಸೆಂಟ್ಲಿ ಡೆವಲಪ್ಡ್ ಕ್ರಯೋಜೆನಿಕ್ ಇಂಜಿನ್ಸ್, ರೈಟ್? ಸೊ ಎಲ್ಲಿ ಆ ಕ್ರಯೋಜೆನಿಕ್ ಇಂಜಿನ್ಸ್ನ ಯೂಸ್ ಮಾಡುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಕ್ರಯೋಜೆನಿಕ್ ಇಂಜಿನ್ನೇ ಡೆವಲಪ್ ಮಾಡಲಿಕ್ಕೆ ಇಂಡಿಯಾ ಎಷ್ಟು ವರ್ಷ ತೊಗೊಳ್ತು, 30 ವರ್ಷ ತೊಗೊಳ್ತು, 30 years. ಸೊ ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಹೀಲಿಯಂ ಎಲ್ಲಿ ಸಿಗುತ್ತೆ ನೇಚರಲ್ಲಿ ಅಂತ ನೋಡಿದ್ರೆ, ಇಟ್ ಈಸ್ ಅ ನಾನ್ ರಿನ್ಯೂಯಬಲ್ ರಿಸೋರ್ಸ್ ಆನ್ ಅರ್ತ್. ಹೀಲಿಯಮ್ ಇಟ್ ಈಸ್ ಅ ನಾನ್ ರಿನ್ಯೂಯಬಲ್, ಲೈಕ್ ಕೋಲ್, ಪೆಟ್ರೋಲಿಯಂ, ಅದರ್ ಥಿಂಗ್ಸ್. ಯಾವ ರೀತಿ ನಾನ್ ರಿನ್ಯೂಯಬಲ್ ಇದೆ, ಅದೇ ರೀತಿ ಹೀಲಿಯಂ ಏನಿದೆ ನಾನ್ ರಿನ್ಯೂಯಬಲ್ ಇದೆ. ಸೊ ಭೂಮಿ ಮೇಲೆ ಹೀಲಿಯಂ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ನ್ಯಾಚುರಲಿ ಅಂತ ನಾವು ನೋಡೋದಾದರೆ, ರೇಡಿಯೋ ಆ್ಯಕ್ಟಿವ್ ಡಿಕೆ ಆಫ್ ಯುರೇನಿಯಂ ಆ್ಯಂಡ್ ಥೋರಿಯಂ ಡೀಪ್ ವಿದಿನ್ ದಿ ಅರ್ತ್ ಕ್ರಸ್ಟ್. ಸೊ ಭೂಮಿಯ ಏನು ಮೇಲ್ಪದರ ಇದೆ, ಅರ್ತ್ ಕ್ರಸ್ಟ್ ಇದೆ, ಸೊ ಅದರ ಡೀಪಲ್ಲಿ ಏನಾಗುತ್ತೆ, ಈ ರೇಡಿಯೋ ಆ್ಯಕ್ಟಿವ್ ಡಿಕೆ ಆಫ್ ಯುರೇನಿಯಂ ಮತ್ತು ಥೋರಿಯಂ ಆಗೋ ಪ್ರೋಸೆಸ್ಸಲ್ಲಿ ಹೀಲಿಯಂ ಬಿಡುಗಡೆ ಆಗುತ್ತೆ. ಇನ್ನು ಹೀಲಿಯಂನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ನಾವು ನೋಡೋದಾದರೆ, ಸೊ ಇವಾಗ ನಾವು ತಿಳ್ಕೊಂಡಿರೋ ಹಾಗೆ ಹೀಲಿಯಂ ಏನಾಗುತ್ತೆ, ಯುರೇನಿಯಂ ಮತ್ತು ಥೋರಿಯಂ ರೇಡಿಯೋ ಆ್ಯಕ್ಟಿವ್ ಡಿಕೆ ಆಗಬೇಕಾದ್ರೆ ಪ್ರೊಡ್ಯೂಸ್ ಆಗುತ್ತೆ ಅರ್ತ್ ಕ್ರಸ್ಟಲ್ಲಿ. ಪ್ರೊಡ್ಯೂಸ್ ಆಗಿದ್ದು ಎಲ್ಲಿ ಹೋಗುತ್ತೆ, ಸೊ ಅದು ಎಲ್ಲಿ ಹೋಗುತ್ತೆ ಅಂದರೆ, ಇಟ್ ಮೈಗ್ರೇಟ್ಸ್ ಇಂಟು ನ್ಯಾಚುರಲ್ ಗ್ಯಾಸ್ ರಿಸರ್ವಿಯರ್ಸ್. ಸೊ ಇವಾಗೇನು ಪೆಟ್ರೋಲು ಮತ್ತು ನ್ಯಾಚುರಲ್ ಗ್ಯಾಸ್ ರಿಸರ್ವಿಯರ್ ಇದೆ ಭೂಮಿ ಒಳಗಡೆ, ಸೊ ಆ ರಿಸರ್ವಿಯಲ್ಲಿ ಏನಾಗುತ್ತೆ, ನ್ಯಾಚುರಲ್ ಗ್ಯಾಸ್ ರಿಸರ್ವ್ಗೆ ಮೈಗ್ರೇಟ್ ಆಗುತ್ತೆ. ಆ್ಯಂಡ್ ಈ ಮೈಗ್ರೇಟು 1 ಮತ್ತು 2 ವರ್ಷದಲ್ಲಿ ಆಗಿರೋದಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ಏನಾಗುತ್ತೆ, ಹೀಲಿಯಂ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಮೈಗ್ರೇಟ್ ಆಗ್ತಾ ಈ ರಿಸರ್ವೇರ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಎಷ್ಟರ ಮಟ್ಟಿಗಿದ್ರೆ ಇದು ಕಮರ್ಷಿಯಲಿ ಅವೈಲೇಬಲ್ಲು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಂತಂದರೆ, ಸೊ ಒಂದು ಯೂನಿಟ್ ನಾವು ನ್ಯಾಚುರಲ್ ಗ್ಯಾಸ್ನ, ಅಥವಾ 100 ಯೂನಿಟ್ ನಾವು ನ್ಯಾಚುರಲ್ ಗ್ಯಾಸ್ನ ಈ ನ್ಯಾಚುರಲ್ ಗ್ಯಾಸ್ ರಿಸರ್ವಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ಅದರಲ್ಲಿ 0.3% ಬೈ ವ್ಯಾಲ್ಯೂಮ್ ಏನಿರಬೇಕು, ಹೀಲಿಯಂ ಇರಬೇಕು. ಅಂದಾಗ ಮಾತ್ರ ಇದು ಕಮರ್ಷಿಯಲಿ ವಯೇಬಲ್. ಸೊ 0.3ಗಿನ ಕಡಿಮೆ ಇದ್ದರೆ ಕಮರ್ಷಿಯಲಿ ವಯೇಬಲ್ ಇಲ್ಲ. ಸೊ ದಟ್ ಈಸ್ ದ ಮೀನಿಂಗ್. ಸೊ ಅಷ್ಟು ಪರ್ಸೆಂಟ್ ಅದರಲ್ಲಿ ಹೀಲಿಯಂ ಇದ್ದರೆ ನ್ಯಾಚುರಲ್ ಗ್ಯಾಸ್ ರಿಸರ್ವಿಯರಲ್ಲಿ ನಾವು ಅದನ್ನು ಕಮರ್ಷಿಯಲಿ ವಯೇಬಲ್ ಇರೋ ಥರ ಪ್ರೊಸೆಸ್ ಮಾಡಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಕಳಿಸ್ಬೋದು. ಸೊ ಇದರ ಪ್ಯೂರಿಫಿಕೇಷನ್ ಎಷ್ಟಿರುತ್ತೆ, 99.997% ಇರುತ್ತೆ. ಸೊ ದಿಸ್ ಈಸ್ ಸಪ್ರೇಟೆಡ್ ಫ್ರಮ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸಿಂದ ಯಾವ ರೀತಿ ಸಪ್ರೇಟ್ ಮಾಡ್ತಾರೆ, ಆ್ಯಟ್ ಎಕ್ಸ್ಟ್ರೀಮ್ಲಿ ಲೋ ಬಾಯ್ಲಿಂಗ್ ಪಾಯಿಂಟಲ್ಲಿ. ಸೊ ದಿಸ್ ಈಸ್ ಹೌ the helium is extracted and purified from the natural gas. ಇನ್ನು ಅದರ್ ಸೋರ್ಸಸ್ ಏನು, LNG ಪ್ಲ್ಯಾಂಟ್ಸ್ ಇದೆ, ಅಟ್ಮಾಸ್ಫಿಯರ್ ಇದೆ. ಅಟ್ಮಾಸ್ಫಿಯರಲ್ಲೂ ಕೂಡ ಏನಿದೆ, ಹೀಲಿಯಂ ಇದೆ ಅಲ್ವಾ.
ಬಟ್ ಅದನ್ನು ಕಮರ್ಷಿಯಲಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗ್ತಿದೆಯಾ? ಆಗ್ತಾ ಇಲ್ಲ, ಬಿಕಾಸ್ ಎಕನಾಮಿಕಲಿ ಇನ್ಸಿಗ್ನಿಫಿಕೆಂಟ್ ಕ್ವಾಂಟಿಟೀಸಲ್ಲಿ ಅಟ್ಮಾಸ್ಫಿಯರಲ್ಲಿದೆ. ಸೊ ಗ್ಲೋಬಲ್ ಹೀಲಿಯಂ ಸಪ್ಲೈ ಚೈನ್ ಯಾವ ರೀತಿ ಇದೆ, ಸೊ ಯಾವ ಕಂಟ್ರಿ ಮೇಜರಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಸೊ ನಾವು ಆಲ್ರೆಡಿ ತಿಳ್ಕೊಂಡಿರೋ ಹಾಗೆ ಹೀಲಿಯಂ ಎಲ್ಲಿ ಸಿಗುತ್ತೆ, ನ್ಯಾಚುರಲ್ ಗ್ಯಾಸ್ ರಿಸರ್ವ್ ಏರಿದೆ ಅಲ್ಲಿ ಸಿಗುತ್ತೆ. ಸೊ ಈ ನ್ಯಾಚುರಲ್ ಗ್ಯಾಸ್ನ ಯಾವ್ಯಾವ ಕಂಟ್ರಿ ಎಕ್ಸ್ಪೋರ್ಟ್ ಮಾಡುತ್ತೆ, ಆ ಕಂಟ್ರಿ ಏನಿದೆ, ಸೊ ಆ ಕಂಟ್ರಿ ದೇ ಆರ್ ದ ಮೇಜರ್ ಪ್ರೊಡ್ಯೂಸರ್ ಆಫ್ ದಿ ಹೀಲಿಯಂ. ಸೊ ಚೀನಾ ಏನು ಮಾಡುತ್ತೆ, ಓನ್ಲಿ 1.6% ಆಫ್ ಗ್ಲೋಬಲ್ ಪ್ರೊಡಕ್ಷನ್ನ ಚೀನಾ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇನ್ನು 80% ಏನು ಮಾಡುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಮೇಜರ್ ಪ್ರೊಡ್ಯೂಸರ್ಸ್ ಯಾರು ವರ್ಲ್ಡಲ್ಲಿ ಹೀಲಿಯಂ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಕತಾರ್ ಇದೆ, ರಷ್ಯಾ ಇದೆ, ಕೆನಡಾ ಇದೆ ಆ್ಯಂಡ್ ಅಲ್ಜೇರಿಯಾ ಇದೆ. ಸೊ ಈ 5 ಕಂಟ್ರಿಗಳು, ಸೊ ಈ 5 ಕಂಟ್ರೀಸ್ ಏನಿದೆ, ದೇ ಆರ್ ದಿ ಟಾಪ್ ಪ್ರೊಡ್ಯೂಸರ್ ಆಫ್ ದಿ ಹೀಲಿಯಂ ಇನ್ ದ ವರ್ಲ್ಡ್. ಸೊ ಈಗ ಏನಾಗ್ತಿದೆ, ಸೊ ಸಪ್ಲೈ ಚೈನ್, ಗ್ಲೋಬಲ್ ಸಪ್ಲೈ ಚೈನ್ ಆಫ್ ಹೀಲಿಯಂ ಏನಾಗ್ತಾಯಿದೆ ಅಂತಂದರೆ, ರಷ್ಯಾ ಕೂಡ ಹೀಲಿಯಂ ಎಕ್ಸ್ಪೋರ್ಟದ ಮೇಲೆ ಏನಾಗಿದೆ, ರೆಸ್ಟ್ರಿಕ್ಷನ್ಸ್ನ ಹಾಕಿದೆ. ಸೊ ಇದರಿಂದ ಏನಾಗ್ತಿದೆ, ಹೀಲಿಯಂ ಸಪ್ಲೈ ವರ್ಲ್ಡಲ್ಲಿ ಕಡಿಮೆ ಆಗ್ತಾಯಿದೆ. ಇದರ ಜೊತೆಗೆ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಬಿಕಾಸ್ ಆಫ್ USA ಇಸ್ರೇಲ್ ಇರಾನ್ ವಾರ್, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಾಗಿದೆ, ಬ್ಲಾಕ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತದೆ, ಕತಾರಿಂದ ಬರ್ತಕ್ಕಂಥ ಹೀಲಿಯಂ ಶಿಪ್ಸ್ ಏನಿದೆ, ಸೊ ಅದು ಎಕ್ಸ್ಪೋರ್ಟ್ ಆಗಲಿಕ್ಕೆ, ಹೀಲಿಯಂ ಶಿಪ್ಸು ಇಂಡಿಯನ್ ಓಷಿಯನ್ ಅಥವಾ ಅರೇಬಿಯನ್ ಸೀಗೆ ಬರಲಿಕ್ಕೆ ಏನಾಗ್ತದೆ, ಆಗ್ತಾಯಿಲ್ಲ. ಇದರಿಂದ ಕೂಡ ಏನಾಗ್ತದೆ, ಕತಾರದಿಂದ ಬರ್ತಕ್ಕಂಥ ಹೀಲಿಯಂ ಕೂಡ ಸ್ಟಾಪ್ ಆಗಿದೆ. ರೈಟ್. ಸೊ ಎಲ್ಲಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್? ಸ್ಟ್ರೇಟ್ ಆಫ್ ಹಾರ್ಮುಜ್ ಮ್ಯಾಪಲ್ಲಿ ಇಲ್ಲಿದೆ. ಇಟ್ ಕನೆಕ್ಟ್ಸ್ ಗಲ್ಫ್ ಆಫ್ ಒಮನ್ ವಿತ್ ಪರ್ಷಿಯನ್ ಗಲ್ಫ್. ಸೊ ಈ 2 ವಾಟರ್ ಬಾಡಿನ ಇದೇನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಸೊ ಈ ಪರ್ಷಿಯನ್ ಗಲ್ಫ್ ಸರೌಂಡಿಂಗ್ ಕಂಟ್ರೀಸ್ ಏನಿದೆ, ಕಮೆಂಟ್ ಮಾಡಿ, ಈ ಮ್ಯಾಪ್ ನೋಡಿ. ಸೊ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಇದ್ರ ಮೇಲೆ ಯಾವ 2 ಕಂಟ್ರಿ ಮಾತ್ರ, ಈ 2 ಕಂಟ್ರಿ ಮಾತ್ರ, ಈ ಮ್ಯಾಪಲ್ಲಿರ್ತಕ್ಕಂಥ 2 ಕಂಟ್ರಿ ಮಾತ್ರ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೇಲೆ ಆಫಿಷಿಯಲ್ ಲೀಗಲ್ ಕ್ಲೇಮ್ನ ಹೊಂದಿರುತ್ತೆ. ಸೊ USA ಏನು ಇವಾಗ ಅದನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕಂಟ್ರೋಲ್ ಮಾಡ್ತಿದೆ, ದಟ್ ಈಸ್ ಇಲ್ಲಿಗಲ್ ಆ್ಯಸ್ ಪರ್ UNCLOS. ಆ್ಯಸ್ ಪರ್ UNCLOS ಪ್ರಕಾರ USA ಕಂಟ್ರೋಲ್ ಈಸ್ ಇಲ್ಲಿಗಲ್. ಸೊ ಲೀಗಲಾಗಿ 2 ಕಂಟ್ರಿ ಮಾತ್ರ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕಂಟ್ರೋಲ್ ಮಾಡ್ಬೋದು. ಸೊ ಅವು 2 ಕಂಟ್ರಿ ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಹೀಲಿಯಂ ಟ್ರಾನ್ಸ್ಪೋರ್ಟೇಷನ್ ಕೂಡ ಚಾಲೆಂಜಿಂಗ್ ಆಗಿದೆ. ಯಾಕಂದರೆ ಹೀಲಿಯಂನ ನಾವು ಕ್ರಯೋಜೆನಿಕ್ ಲಿಕ್ವಿಡ್ ಸ್ಟೇಟ್ ಅಂದರೆ ಕಡಿಮೆ ಟೆಂಪ್ರೇಚರಲ್ಲಿ ಅದನ್ನು ಏನು ಮಾಡಬೇಕು, ಲಿಕ್ವಿಡ್ ರೂಪದಲ್ಲಿ ಕಾಂಪ್ರೆಸ್ಡ್, ಹೈ ಪ್ರೆಷರ್ ಕಾಂಪ್ರೆಸ್ಡ್ ಸಿಲಿಂಡರ್ಸಲ್ಲಿ ಅದನ್ನು ಪ್ಯಾಕ್ ಮಾಡಿರಬೇಕಾಗಿರುತ್ತೆ. ಸೊ ಅದಕ್ಕೇನು ಬೇಕು, ಸ್ಪೆಷಲೈಸ್ಡ್ ವ್ಯಾಕ್ಯೂಮ್ ಜಾಕೆಟೆಡ್ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್ ಬೇಕಾಗುತ್ತೆ. ಸೊ ಈ ಟ್ರಾನ್ಸಿಟಲ್ಲಿ ಏನಾಗುತ್ತೆ, ಬಾಯ್ಲ್ ಆಫ್ ಲಾಸಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಹೀಲಿಯಮ್ ಅಟ್ಮಾಸ್ಫಿಯರ್ಗೆ ಎಸ್ಕೇಪ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹೀಲಿಯಂ ಪ್ರೊಡಕ್ಷನ್ನು ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇಂಡಿಯಾಸ್ ಪೊಸಿಷನ್ ನಾವು ನೋಡೋದಾದರೆ, ಇಂಡಿಯಾ ಏನು ಮಾಡುತ್ತೆ, 100% ಹೀಲಿಯಂನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇಂಡಿಯಾದಲ್ಲಿ ಡೊಮೆಸ್ಟಿಕಲಿ ನಾವು ಹೀಲಿಯಂನ ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡ್ಯೂಸ್ ಮಾಡಲ್ಲ. ಇದರಲ್ಲಿ ಮೋರ್ ದ್ಯಾನ್ 50% ಇಂಪೋರ್ಟ್ ನಾವು ಎಲ್ಲಿಂದ ಮಾಡ್ಕೋತೀವಿ, ಕತಾರ್ ದೇಶದಿಂದ ಮಾಡ್ಕೋತಿದ್ದೀವಿ. ಇವಾಗ ಕತಾರ್ ಏನಾಗ್ತಿದೆ, ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಬ್ಲಾಕ್ ಆಗಿದೆ. ಸೊ ಇದರಿಂದ ಯಾವ ಸೆಕ್ಟರ್ ಇಂಡಿಯಾದಲ್ಲಿ ಹೊಡೆತ ತಿನ್ನತ್ತೆ ಅಂತ ನಾವು ನೋಡೋದಾದರೆ, ಯಾವ ಸೆಕ್ಟರ್ಗೆ ನೆಗೆಟಿವ್ ಅಫೆಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಹೆಲ್ತ್ ಕೇರ್ ಸೆಕ್ಟರು, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗು, ಫೈಬರ್ ಆಪ್ಟಿಕ್ಸು ಆ್ಯಂಡ್ ಸೈಂಟಿಫಿಕ್ ರಿಸರ್ಚು. ಸೊ ಈ ಸೆಕ್ಟರಲ್ಲಿ ಯಾವ ರೀತಿ ನಾವು ಹೀಲಿಯಂನ ಯೂಸ್ ಮಾಡ್ತೀವಿ ಅಂತ ಮುಂದೆ ನೋಡೋಣ. ನೋಡಿ, ರೀಸೆಂಟ್ USA ಇಸ್ರೇಲ್ ಕತಾರ್ USA ಇಸ್ರೇಲ್ ಆ್ಯಂಡ್ ಇರಾನ್ ಕಾನ್ಫ್ಲಿಕ್ಟಿಂದ ಏನಾಗಿದೆ, ಸೊ ಕತಾರ್ಸ್ ರಾಸ್ ಲ್ಯಾಫಾನ್ ಕಾಂಪ್ಲೆಕ್ಸ್ ಇದರಿಂದ ಏನಾಗಿದೆ, ಡಿಸ್ಟರ್ಬ್ ಆಗಿದೆ. ಡಿಸ್ಟರ್ಬ್ರಿಂದ ಹೀಲಿಯಂ ಸಪ್ಲೈ ಶಾರ್ಟೇಜಸ್ ಕ್ರಿಯೇಟ್ ಆಗ್ತಿದೆ. ಇದರಿಂದ ಏನಾಗ್ತಿದೆ, ಹೀಲಿಯಂ ಪ್ರೈಸ್ ಇಂಡಿಯಾದಲ್ಲಿ 30 to 50% ಇನ್ಕ್ರೀಸ್ ಆಗಿದೆ. ರೈಟ್. ಸೊ ದಟ್ ಈಸ್ ದ ಸಿಚುವೇಶನ್. ಇನ್ನು ಹೀಲಿಯಂ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಏನು ಅಂತ ನಾವು ನೋಡೋಣ. ಸೊ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಹೀಲಿಯಂನ ಎಲ್ಲಿ ಯೂಸ್ ಮಾಡ್ತಾರೆ, MRI ಸ್ಕ್ಯಾನರ್ಸ್ ಅಂತ ಕೇಳಿರ್ತೀರಲ್ವಾ, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್. ಸೊ ಅಲ್ಲಿ ಏನು ಮಾಡ್ತಾರೆ, ಹೀಲಿಯಂನ ಯೂಸ್ ಮಾಡ್ತಾರೆ. ಸೊ ಇದು MRI ಸ್ಕ್ಯಾನರ್ಸ್ ವೈ ದೇ ಆರ್ ಯೂಸ್ಫುಲ್ ಫಾರ್ ಅಫೋರ್ಡೆಬಲ್ ಡಯಾಗ್ನೋಸ್ಟಿಕ್ಸ್ ಆ್ಯಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಅಲ್ಲಿ ಏನಿದೆ, ಹೀಲಿಯಂ ಇಂಪಾರ್ಟೆನ್ಸ್ ಇದೆ. ಸೆಮಿಕಂಡಕ್ಟರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ, ಟು ಕೂಲ್ ದಿ ಸಿಲಿಕಾನ್ ವೇಫರ್ಸ್ ಆ್ಯಂಡ್ ಟು ಕ್ರಿಯೇಟ್ ದಿ ಇನರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎನ್ವಿರಾನ್ಮೆಂಟ್. ಸೊ ಇನರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎನ್ವಿರಾನ್ಮೆಂಟ್ ಏನಕ್ಕೆ ಬೇಕು, ಏನಕ್ಕಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸಿಲಿಕಾನ್ ವೇಫರ್ಸ್ನ ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಬಾರ್ದು, ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಬಾರ್ದು. ಆ್ಯಂಡ್ ದಿಸ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಲಿಕಾನ್ ವೇಫರ್ಸ್, it is essential, it is critical for India's semiconductor mission. Now India wants to manufacture and export. India wants to manufacture and export what? Silicon wafer, that is chips, right? Then aerospace and space ಅಲ್ಲಿ ಹೀಲಿಯಂನ ಯೂಸ್ ಮಾಡ್ತೀವಿ ಇಂಡಸ್ಟ್ರಿನಲ್ಲಿ. ಯಾವ ರೀತಿ, ಪ್ರೆಷರೈಸ್ ರಾಕೆಟ್ ಫ್ಯೂಯಲ್ ಟ್ಯಾಂಕ್ಸ್ ಆ್ಯಂಡ್ ಪರ್ಜ್ ಫ್ಯೂಯಲ್ ಲೈನ್ಸಲ್ಲಿ. ಸೊ ಈ ಕ್ರಯೋಜೆನಿಕ್ ಇಂಜಿನ್ ನೀವು ಕೇಳಿದ್ದೀರಲ್ವಾ. ಸೊ ಆಲ್ರೆಡಿ ನಾನು ಆವಾಗಲೇ ಕೇಳಿದೆ, ಕ್ರಯೋಜೆನಿಕ್ ಇಂಜಿನ್ನ ಇಂಡಿಯಾ ಡೆವಲಪ್ ಮಾಡಲಿಕ್ಕೆ 30 ವರ್ಷ ತೊಗೊಂಡಿದೆ. ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ. ಸೊ ಕ್ರಯೋಜೆನಿಕ್ ಇಂಜಿನ್ನ ಇಂಡಿಯಾದಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ದೆನ್ ಕ್ವಾಂಟಮ್ ಕಂಪ್ಯೂಟಿಂಗ್.
ಸೊ ಈ ಕ್ವಾಂಟಮ್ ಕಂಪ್ಯೂಟಿಂಗಲ್ಲಿ ಡೈಲ್ಯೂಷನ್ ರೆಫ್ರಿಜರೇಟರ್ ದೇ ಆರ್ ಯೂಸ್ ಟು ಕೂಲ್ ದಿ ಕ್ಯೂಬಿಟ್ಸ್ ಟು ಅಬ್ಸಲ್ಯೂಟ್ ಜೀರೋ ಟೆಂಪ್ರೇಚರ್. ಇವಾಗ ನಮ್ಮ ಕನ್ವೆನ್ಷನಲ್ ಕಂಪ್ಯೂಟರ್ಸಲ್ಲಿ ಏನಿದೆ 0 ಆ್ಯಂಡ್ 1 ಅಂತ ಬಿಟ್ಸ್ ಇದೆ. ಸೊ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರಲ್ಲಿ ಕ್ಯೂಬಿಟ್ಸ್ ಅಂತ ಇದೆ. ಈ ಕ್ಯೂಬಿಟ್ಸ್ನ ಕೂಲ್ ಮಾಡಲಿಕ್ಕೆ ನಮಗೇನು ಬೇಕು, ಹೀಲಿಯಂ ಬೇಕು. ಆ್ಯಂಡ್ ದಿಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇಟ್ ಈಸ್ ಎಸೆನ್ಷಿಯಲ್ ಆರ್ ಫಂಡಮೆಂಟಲ್ ಟು ದಿ ನ್ಯಾಷನಲ್ ಕ್ವಾಂಟಮ್ ಮಿಷನ್, ರೈಟ್. ದೆನ್ ಟೆಲಿಕಮ್ಯುನಿಕೇಷನ್ಸಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಟು ಕೂಲ್ ದಿ ಆಪ್ಟಿಕಲ್ ಫೈಬರ್ಸ್. ಸೊ ಆಪ್ಟಿಕಲ್ ಫೈಬರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಏನು ಮಾಡಬೇಕು, ಕೂಲ್ ಮಾಡಬೇಕಾಗತ್ತೆ. ಈ ಆಪ್ಟಿಕಲ್ ಫೈಬರ್ಸದ್ದು ಏನು ಎಸೆನ್ಷಿಯಲಿಟಿ ಇದೆ, ಭಾರತ್ ನೆಟ್ ಪ್ರೋಗ್ರಾಮಿಗೆ ಆ್ಯಂಡ್ 5G 6G ಎಕ್ಸ್ಪ್ಯಾನ್ಷನ್ಗೆ. ಸೊ ಏನಿದು ಭಾರತ್ ನೆಟ್ ಪ್ರೋಗ್ರಾಮ್ ಅಂದರೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಬಿಷಿಯಸ್ ಪ್ರೋಗ್ರಾಮ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಏನದು ಭಾರತ್ ನೆಟ್, ಅದರ ಅಬ್ಜೆಕ್ಟಿವ್ ಏನು, ಅದನ್ನು ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ದೆನ್ ಡಿಫೆನ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಸೆಕ್ಟರ್. ಸೊ ಡಿಫೆನ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಸೆಕ್ಟರಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಲೀಕ್ ಡಿಟೆಕ್ಷನ್, ಹೈ ಪ್ರೆಷರ್ ವ್ಯಾಕ್ಯೂಮ್ ಸಿಸ್ಟಮ್ಸ್ ಏನಿರುತ್ತೆ, ಹೈ ಪ್ರೆಷರ್ ಸಿಸ್ಟಮ್ ಏನಿರುತ್ತೆ ಅಲ್ಲಿ ಲೀಕ್ ಡಿಟೆಕ್ಷನ್ಗೆ ನಾವು ಏನು ಮಾಡ್ತೀವಿ, ಹೀಲಿಯಮ್ನ ಯೂಸ್ ಮಾಡ್ತೀವಿ. ಸೊ ಇದರಿಂದ ಯಾವ ರೀತಿ ಯುಟಿಲಿಟಿ ಇದೆ, ಇವಾಗ ನ್ಯೂಕ್ಲಿಯರ್ ರಿಯಾಕ್ಟರಿಂದ ಏನಾದರೂ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗ್ತಾಯಿದ್ರೆ ಹೀಲಿಯಮ್ನ ಯೂಸ್ ಮಾಡಿಕೊಂಡು ಆ ಲೀಕ್ನ ಡಿಟೆಕ್ಷನ್ ನಾವು ಮಾಡ್ಬೋದು. ಸೊ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಇರ್ತಕ್ಕಂತಹ ನಮ್ಮ ಹತ್ರ ಏನಿದೆ ಸಬ್ಮರೈನ್ಸ್ ಇದೆ. ಸೊ ಅಲ್ಲಿ ನಮಗೆ ನೇವಲ್ ಅಪ್ಲಿಕೇಶನ್, ಸೊ ಅರಿಹಂತ್ ಅನ್ನೋ ಸಬ್ಮರೈನ್ ಕೇಳಿದ್ದೀರಲ್ವಾ, ಇಂಡಿಯಾಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಸ್ಡ್ ಸಬ್ಮರೈನ್. ಸೊ ಅಲ್ಲಿ ಕೂಡ ನಾವು ಏನು ಮಾಡ್ಬೋದು, ಹೀಲಿಯಮ್ನ ಲೀಕ್ ಡಿಟೆಕ್ಷನ್ಗೆ ಯೂಸ್ ಮಾಡ್ಬೋದು. ಸೊ ಇಂಡಿಯಾದಲ್ಲಿ ಹೀಲಿಯಮ್ ಸೋರ್ಸಸ್ ಎಲ್ಲಿದೆ, ರಿಸರ್ವೇರ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದರೆ, ಸೊ ಫಸ್ಟ್ ರಿಸರ್ವಿಯರು ಬಕ್ರೇಶ್ವರ್ ಥರ್ಮಲ್ ಸ್ಪ್ರಿಂಗ್ಸು ವೆಸ್ಟ್ ಬೆಂಗಾಲಲ್ಲಿದೆ. ಎರಡನೇದು ಮೊನಜೈಟ್ ಸ್ಯಾಂಡ್ಸ್ ಇನ್ ಕೇರಳ, ಅಲ್ಲೂ ಕೂಡ ಹೀಲಿಯಮ್ ರಿಸೋರ್ಸಸ್ ಇದೆ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಬೇಸಿನ್, ಇದೇನು ಕೃಷ್ಣ ಗೋದಾವರಿ ಬೇಸಿನ್ ಅಂತ ಕರಿತೀವಿ, KG ಬೇಸಿನ್. ಸೊ ಅಲ್ಲೂ ಕೂಡ ಏನಿದೆ ಹೀಲಿಯಮ್ ರಿಸೋರ್ಸಸ್ ಇದೆ, ರಿಸರ್ವಿಯರ್ಸ್ ಇದೆ. ಸೊ ಇಂಡಿಯಾದಲ್ಲಿ ಈ 3 ರಿಸರ್ವಿಯರ್ಸ್ನ ಲೊಕೇಟ್ ಮಾಡಿದ್ದಾರೆ, ಬಟ್ ಯಾವುದೇ ರೀತಿ ಕಮರ್ಷಿಯಲ್ ಎಕ್ಸ್ಟ್ರಾಕ್ಷನ್ ಇದುವರೆಗೂ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೀಲಿಯಮ್ ಟಾಪಿಕ್. ಸೊ ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ ಹೀಲಿಯಮ್ ಟಾಪಿಕ್ಕು, ಇದ್ರ ಮೇಲೆ ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಈ 3 ಸ್ಟೇಟ್ಮೆಂಟ್ ನಾವು ಓದ್ಬಿಟ್ಟು ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರು ಮತ್ತು ಡೀಟೇಲ್ ಎಕ್ಸ್ಪ್ಲನೇಷನು PDF ಹ್ಯಾಂಡ್ಔಟಲ್ಲಿದೆ. ಸೊ ಆ PDF ಹ್ಯಾಂಡ್ಔಟು ಟೆಲಿಗ್ರಾಮ್ ಚಾನಲಲ್ಲಿದೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಸೊ ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಆ ಹ್ಯಾಂಡ್ಔಟ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಈ ಕ್ವಶನ್ಗೆ ಆನ್ಸರ್ ಏನಿದೆ ಅಂತ ನೀವು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್.